Good morning, everybody. Today, in this class, 9th standard, second language, English, Unit 8, poetry section alli, it never comes again. Dear students, it never comes again. This poem written by Richard Henry Stallworth. He about a poet Richard Henry Stallworth. He was born July 1825 to died 1903. He was an American critic and poet. He became a blacksmith and later an iron molder, reading a lot of poetry at the same time. In 1849, he gave up his industrial trade and began to write for a living. He political work and Cinque, the virgin and marked by the delicate fancy and felicity of from and he songs have given from a high on permanent place among the American lyric poets. It never comes again. This poem written by Richard Henry Stallworth. ಇವರು ದ ಅಮೆರಿಕದ ಒಬ್ಬ ಪ್ರಸಿದ್ಧ ವಿಮರ್ಶಕ ಕವಿ. ಇವರು ಜುಲೈ 1825ರಂದು ಜನಿಸ್ತಾರೆ. 1903ರಲ್ಲಿ ಮರಣವನ್ನು ಹೊಂದಿದರು. ಈ ಬಿಕಮ್ ಎ blacksmith and later an iron molder, reading a lot of poetry at the same time. ಅಂದರೆ ಇವರು ಆಗಿನ ಕಾಲದ ಒಂದು ಲೋಹಕಾರರ ಯುಗದಲ್ಲಿ ಒಂದು ಪತ್ರಗಳನ್ನು ಬರೆಯುವಂತಹ ಕಬ್ಬಿಣದ ಕಡಲೆಯಾಗಿ ಕೆಲಸವನ್ನು ಮಾಡುವಂಥವರು. 1849 ಗೇವ್ ಆಫ್ ಈಜ್ ಇಂಡಸ್ಟ್ರಿಯಲ್ ಟ್ರೇಡ್. 1849ರಲ್ಲಿ ಒಂದು ಇಂಡಸ್ಟ್ರಿಯಲ್ ಟ್ರೇಡ್ ಕೈಗಾರಿಕಾ ಒಂದು ವ್ಯಾಪಾರವನ್ನು ಮಾಡುವಂಥ ಒಂದು ಬಿಗ್ಯಾನ್ ಟು ರೈಟ್ ಎ ಲಿವಿಂಗ್. ಅವರು ಆ ಒಂದು ಅವಧಿಯಲ್ಲಿ ಬದುಕಿರುವವರ ಬಗ್ಗೆ ಕೆಲವೊಂದು ಇವುಗಳನ್ನ ಬರೀತಾ ಇದ್ರು. ಯಾರೋ ರಿಚರ್ಡ್ ಹೆನ್ರಿ ಸ್ಟಲ್ಲರ್ತ್. ಈ ಪೊಯೆಟಿಕಲ್ ವರ್ಕ್ ಇನ್ ಸಿನ್ಸಿಯರ್, ಒಂದು ಇವರು ಕವಿಯಾಗಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿನ್ಸಿಯರ್, ಒರಿಜಿನಲ್ ಆ್ಯಂಡ್ ಮಾರ್ಕೆಟ್ ದ ಡೆಲಿಕೇಟ್, ಒಂದು ಸೂಕ್ಷ್ಮವಾದಂತಹ ಹವ್ಯಾಸವನ್ನು ಇಟ್ಕೊಂಡು ಸೂಕ್ಷ್ಮ ವಿಚಾರಗಳನ್ನು ಇವರು ಬರ್ತಾ ಇದ್ರು. ಯಾರೋ ರಿಚರ್ಡ್ ಹೆನ್ರಿ ಸ್ಟಲ್ಲರ್ತ್. ಫೆಸಿಲಿಟೀಸ್ of from and is song a given in a high and permanent. ಇವರು ಹಲವಾರು ಒಂದು ಹಾಡುಗಳನ್ನು ಹೇಳುವಂಥದ್ದು. ಒಂದು ಪರ್ಮನೆಂಟ್ ಅಮೇರಿಕನ್ ಅಮಾಂಗ್ ದ ಅಮೇರಿಕನ್ ಲಿರಿಕ್ ಪೋಯೆಟ್ಸ್, ಒಬ್ಬ ಅಮೇರಿಕದ ಒಂದು ಸಾಹಿತ್ಯ ಕವಿಯಾಗಿ ಒಂದು ಶಾಶ್ವತವಾದ ಉನ್ನತವಾದ ಕೊಡುಗೆಯನ್ನು ಇವರು ಕೊಟ್ಟಿದ್ರು ಸಾಹಿತ್ಯಕ್ಕೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, let us go to the poem. Please open your textbook, page number 156. 156. Okay, poetry. Before you read the following passage and answer the questions that follow. For friends, Raju, Akbar, John and Mohan are looking that each one of
has lost something. Raju lost his cricket bat, which he was very fond of. Akbar had a very good storybook and he lost it when by mistake it fell into a pond. John lost his collection of red stumps which he had collected over a few years. Mohan lost his mother who died a massive heart attack. ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜ್ ಅನ್ನು ನಾವು ಇಲ್ಲಿ ಓದಿದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಏನು? 4 ಫ್ರೆಂಡ್ಸ್, 4 ಗೆಳೆಯರಿರುವಂಥ ಒಂದು ಗುಂಪಿತ್ತು. ಯಾರ್ಯಾರು? ರಾಜು, ಅಕ್ಬರ್, ಜಾನ್ ಆ್ಯಂಡ್ ಮೋಹನ್. ಈ 4 ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆರ್ ಲುಕಿಂಗ್ ಸ್ಯಾಡ್. ಇವರ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ದುಃಖ ಭಯವಾದ ಘಟನೆ ನಡೀತಾ ಇದೆ. ಈಚ್ ಒನ್ ಆಫ್ ದೆಮ್ ಲಾಸ್ಟ್ ಸಮಥಿಂಗ್. ಇವು ಪ್ರತಿಯೊಬ್ಬರು ಒಂದೊಂದು ಏನೇನು ಕಳ್ಕೊಳ್ತಾ ಹೋಗ್ತಾರೆ. ಅದು ಏನೇನು? ಇಲ್ಲಿ ರಾಜು ಲಾಸ್ಟ್ ಸಮ್ ಕ್ರಿಕೆಟ್ ಬ್ಯಾಟ್. ರಾಜು ಅನ್ನುವಂಥವನು ಒಂದು ಕ್ರಿಕೆಟ್ ಆಡುವಂಥ ಏನು ನಾವು ಚೆಂಡು ಹೊಡೆಯಲಿಕ್ಕೆ ಬಳಸುವಂತಹ ಒಂದು ಏನು ಗೋಲನ್ನು ಬಳಸೋದು ಆ ಅಂತಹ ಒಂದು ಬ್ಯಾಟ್ ಅನ್ನು ಕಾಣುತ್ತೆ ರಾಜು ಅನ್ನುವಂಥದ್ದು. ವಿಚ್ ಈ ವೆರಿ ಫೌಂಡ್ ಆಫ್ cricket bat which is very fond of. Akbar had a very good story book. Akbar ಏನು ಮಾಡ್ತಾನೆ? ಒಂದು ಒಳ್ಳೆಯ ಕಥೆಯನ್ನು ಹೊಂದಿರುವಂತಹ ಪುಸ್ತಕವನ್ನು ಅಕ್ಬರ ಕಳ್ಕೊಂಡಿರ್ತಾನೆ. ಸ್ಟೋರಿ ಬುಕ್. He lost it when he by mistake. If he fell into the pond. ಏನೋ ಒಂದು ತಪ್ಪಾಗಿ ಅಲ್ಲ ಒಂದು. John lost his collection of hair stumps he had collected over a few years. ಸುಮಾರು ಕೆಲವು ವರ್ಷಗಳ ನಂತರ ಅಲ್ಲಿ ಜಾನ್ ಅನ್ನುವಂಥವನು ಸಹ ತಾನು ಸಂಗ್ರಹಿಸಿದಂತಹ ಸ್ಟಾಂಪ್ಸ್ ಸುಮಾರು ವರ್ಷಗಳ ಸ್ಟಾಂಪ್ಸ್ಗಳನ್ನು ಲಗತ್ತುಗಳನ್ನು ಸ್ಟಾಂಪ್ಸ್ ಒಂದು ಕಲೆಕ್ಷನ್ ಸಂಗ್ರಹಣೆ ಮಾಡಿರ್ತಾನೆ. ಆ ಸ್ಟಾಂಪ್ಗಳು ಸಹ ಕಳ್ಕೊಂಡಿರ್ತಾನೆ. ಮೋಹನ್ ಲಾಸ್ಟ್ his mother who died of a massive heart attack. ಆದರೆ ಮೋಹನ್ ಇಲ್ಲೇನು ಲಾಸ್ಟ್ ಮುಖ್ಯ ತಗೊಂಡು ಅಂದರೆ ತನ್ನ ತಾಯಿಯನ್ನು, ಅಂದರೆ ಮೋಹನನ ತಾಯಿ ಇದು ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿ ಅವಳು ಮರಣ ಹೊಂದಿರ್ತಾಳೆ. ಇಲ್ಲಿ ಏನಿದು ಈ ಒಂದು ಪ್ಯಾರಾ ಏನು ಹೇಳುತ್ತೆ ಅಂತಂದರೆ ಈ 4 ಫ್ರೆಂಡ್ಸ್ಗಳು ಇಲ್ಲಿ ಯಾವುದನ್ನ ಕಳ್ಕೊಂಡಿದ್ದಾರೆ, ಏನು ಕಳ್ಕೊಂಡು ಇಲ್ಲಿ ಕೇಳಿದರೆ ಹೂಸ್ ಲಾಸ್ ಡೂ ಯು ಥಿಂಕ್ ಈಸ್ ದ ಗ್ರೇಟೆಸ್ಟ್. ಇದರಲ್ಲಿ ಯಾರಿಗೆ ಅತಿ ಹೆಚ್ಚು ಲಾಸ್ ಆಗಿದೆ ಅಂದರೆ ಇದರಲ್ಲಿ 4 ಜನ ಕಳ್ಕೊಂಡ ವಸ್ತುಗಳಿಗೆ ಮತ್ತೆ ಸಿಗುವಂಥ ವಸ್ತುಗಳು ಯಾವುದು ಅಥವಾ ಯಾವುದು ಅತ್ಯಂತ ದೊಡ್ಡ ಲಾಸ್ ಅಂತಂದರೆ ಯಾರು ಅಂತ ಕೇಳ್ತಾರೆ. ಯಾರು ಅತ್ಯಂತ? ಮೋಹನ್ ಮದರ್ ಹಾರ್ಟ್ ಅಟ್ಯಾಕ್. ಮದರ್ ತಾಯಿ, ಅವಳು ಮೋಹನ್ನ ತಾಯಿ ಸತ್ತಿರ್ತಾಳೆ. ಹಾಗಾಗಿ ಇಲ್ಲೆಲ್ಲಕ್ಕಂತೂ ದೊಡ್ಡ ಲಾಸ್ ಆಗಿದೆ ಮೋಹನ್ಗೆ ಅಂತಂದು. ವೈ ಡು ಯು ಥಿಂಕ್ ಆಫ್ ದ ಲಾಸ್ ಆಫ್ ಅದರ್ ಥಿಂಗ್ಸ್ ಈಸ್ ನಾಟ್ ಎ ಮೇನ್ ಆಫ್ ಇಂಪಾರ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್ ಅಲ್ಲದೆ ಇರುವಂಥದ್ದು ನಾಟ್ ದಟ್ ಇಂಪಾರ್ಟೆಂಟ್. ವೈ ಡು ಯು ಥಿಂಕ್ ದ ಲಾಸ್ ಆಫ್ ಅದರ್ ಥಿಂಗ್ಸ್ ಈಸ್ ನಾಟ್ ದಟ್ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. ಅಲ್ಲಿ ಒಂದೇ ಬ್ಯಾಟು, ಬುಕ್ಕು, ಆಮೇಲೆ ಸ್ಟಾಂಪ್ಸ್ ಇವು ಅದಕ್ಕಿಂತ ಇಂಪಾರ್ಟೆಂಟ್ ಏನಲ್ಲ, ತಾಯಿಗಿಂತ ಇಂಪಾರ್ಟೆಂಟ್ ಅಲ್ಲ. ವಿಚ್ ಇಸ್ ಲಾಸಸ್ ಕ್ಯಾನ್ ಬಿ ಕಂಪೇರ್ ವಿತ್ ದ ವಿಚ್ ಕ್ಯಾನ್ ಬಿ ಅನ್ನೋದು ಕಂಪೇರ್ ಮಾಡಿ ಅನ್ನೋದಲ್ಲೇ ಹೇಳಿದೆ. ಓಕೆ, ಕಂಟಿನ್ಯೂ. ಇಂಟ್ರೊಡಕ್ಷನ್ ಪರಿಚಯ. ಯೂತ್ ಈಸ್ ದ ಬೆಸ್ಟ್ ಪೀರಿಯಡ್ ಆಫ್ ಹ್ಯೂಮನ್ ಲೈಫ್. ಇಟ್ ಈಸ್ ಇನ್ ದ ಸ್ವೀಟೆಸ್ಟ್ pauses in the of life. It spells a person with a dreams should make the best use of one's youth, because when it is a god much one's strength is gone. Your teacher will recite of the poem listen to. ಇಲ್ಲಿ ಪರಿಚಯ ಯೌವನ ಯೂತ್
ಈಸ್ ದ ಬೆಸ್ಟ್ ಪೀರಿಯಡ್ ಆಫ್ ದ ವುಮೆನ್ ಲೈಫ್. ಮಾನವನ ಜೀವನದಲ್ಲಿ ಈ ಒಂದು ಯೌವನ ಅನ್ನುವಂಥದ್ದು ತಾರುಣ್ಯ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಅವಧಿಯಾಗಿದೆ. ಇಟ್ ಈಸ್ ದ ಸ್ವೀಟೆಸ್ಟ್ ಪಾಸ್ ಆಫ್ ಲೈಫ್. ಇದು ಜೀವನದಲ್ಲಿ ಒಂದು ಮಧುರವಾದಂತಹ ಕ್ಷಣ. ಅಂದರೆ ಯೌವನ ಅನ್ನುವಂಥದ್ದು ನಮ್ಮ ಒಂದು ಮಾನವನ ಬದುಕಿನಲ್ಲಿ ತುಂಬ ಮಧುರವಾದಂತಹ ಕ್ಷಣ ಅನ್ನುವಂಥದ್ದು ಹೇಳ್ತಾರೆ. ಇಟ್ ಟೆಲ್ಸ್ ಆಫ್ ಎ ಪರ್ಸನ್ ವಿತ್ ಡ್ರೀಮ್ಸ್. ಇಲ್ಲಿ ಮನುಷ್ಯ ತನ್ನದೇ ಆದಂತಹ ಕನಸುಗಳನ್ನು ಸಕಾರಾತ್ಮಕಗೊಳಿಸುವಂತಹ ಒಂದು ಅವಧಿ. ಅಂದರೆ ಕನಸುಗಳನ್ನು ಏನು ಕಟ್ಟಿಕೊಂಡಿರ್ತಾನ ಬಾಲ್ಯದಲ್ಲಿ ಅವುಗಳನ್ನು ನನಸಾಗಿಸುವಂತಹ ಒಂದು ಹಂತ ಈ ಯೌವನ ಹಂತ. One should make a best use of one youth because when he is born, much of one strength are born. ಇಲ್ಲಿ ಏನು ಇವತ್ತು ಶಕ್ತಿ ಅನ್ನುವಂಥದ್ದು ಹೌದಾ, ಇವತ್ತು ಯೌವನ ಅನ್ನುವಂಥದ್ದು ಈ ನಾವೆಲ್ಲ ಏನನ್ನ ಅನ್ನೋದನ್ನೇ ಮಾಡಿಕೊಳ್ಳಬಹುದು ಅನ್ನೋದನ್ನ ಹೇಳ್ತಾರೆ. ಯುವರ್ ಟೀಚರ್ ವಿಲ್ ರೀಡ್ ದ ಪೋಯಮ್ which I told you. It never comes again. Memorization ಕಂಠಪಾಠವಿದೆ. This poem written by Richard Henry Stadler. It never comes again. ಅದು ಎಂದೂ ಬರಲಾರದು. ಈ ಯೌವನ ಅನ್ನೋದು ಒಂದು ಓದ್ತದನ್ನು ಮತ್ತೊಂದು ಜೀವನದಲ್ಲಿ ನಾವು ಅದು ಮತ್ತೊಂದು ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಿದೆ. ಇಟ್ ನೆವರ್ ಕಮ್ಸ್ ಅಗೇನ್. There are times for all our losses. There are balms for all our pain. But when the dream departs, it takes something from our hearts and it never comes again. We are stronger and are better under manhood's stellar reign. Still we feel that something sweet followed youth with the flying feet and will never come again. Something beautiful is vanished and we seek for it in and we behold it everywhere on the earth and in the air, but it never comes again. There are wells for all our losses, there are plans for all our pain, but when the dream departs, it takes something from our hearts and it never comes again. ನೋಡಿ, there are times for all our losses. ಇವತ್ತು ನಮ್ಮ ಜೀವನದಲ್ಲಿ ನಷ್ಟ, ಲಾಸಸ್ ಮೀನ್ಸ್ ನಷ್ಟ. ಆಮೇಲೆ ಗೈನ್ಸ್ ಲಾಭ, ಪ್ರಾಫಿಟ್. ಇವತ್ತು ನಮ್ಮ ಜೀವನದಲ್ಲಿ ಲಾಭ ನಷ್ಟ ಅನ್ನುವಂಥದ್ದು ನಾವು ಆಗ್ತದೆ. ಲಾಭ ನಷ್ಟ ಮುಂದೆ ಲಾಭ ಆಗ್ತಾ ಇರ್ತಾರೆ. ಇವತ್ತು ಲಾಭ ಆಗಿದ್ದು ನಾಳೆ ನಷ್ಟ ಆಗ್ತಾ ಇರುತ್ತೆ. ದೇರ್ ಆರ್ ಪ್ರಾಬ್ಲಮ್ಸ್ ಫಾರ್ ಆಲ್ ಅವರ್ ಪೇನ್. ಇವತ್ತು ಪ್ರತಿಯೊಂದು ನೋವಿಗೆ ಇವತ್ತು ಒಂದು ಮುಲಾಮ್ ಅನ್ನುವಂಥದ್ದು, ಪೇನ್ ಮುಲಾಮ್ ಅನ್ನುವಂಥದ್ದು ಇವತ್ತು ಇದೆ ಹೌದಾ. ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್ ಟೇಕ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್. ಆದರೆ ಇವತ್ತು ಪ್ರತಿಯೊಬ್ಬರ ಒಂದು ಯೌವನದಲ್ಲಿ ಕನಸು ಅನ್ನುವಂಥದ್ದು ನನಸಾಗಿಸದೆ ಬಿಟ್ಟು ಹೋಗದೇ ಇದ್ದರೆ, ಅವರ ಹೃದಯದಲ್ಲಿ ಇಲ್ಲದೇ ಇದ್ದರೆ ನಮ್ಮ ಜೀವನ ಹಾಳಾಗಲಿಕ್ಕೆ ಸಾಧ್ಯ. ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್, ಬಿಟ್ಟು ಹೋಗು, ದ ಟೇಕ್ ಸಮಥಿಂಗ್ ಫಾರ್ ಅವರ್ ಹಾರ್ಟ್ಸ್. ಇವತ್ತು ಪ್ರತಿಯೊಬ್ಬರ ಹೃದಯದಲ್ಲಿ ಏನು ಯೌವನ ಅನ್ನುವಂಥದ್ದು ಇವತ್ತು ಬರ್ತಾ ಇದೆ, ಅಂಥದ್ರಲ್ಲಿ ನಾವು ಏನನ್ನು ಪಡ್ಕೊಳ್ಬೇಕು, ಯಾವಾಗ ಪಡ್ಕೊಳ್ಬೇಕು ಅನ್ನೋದಿಲ್ಲೇ ತಿಳ್ಕೋಬೇಕಾಗಿದೆ. ಇಟ್ ನೆವರ್ ಕಮ್ಸ್ ಅಗೇನ್. ಯೌವನ ಅನ್ನುವಂಥದ್ದು ಮತ್ತೆ ಪುನಃ ಬರುವಂಥದ್ದಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಿಬೇಕಾಗಿದೆ, ಹೋಗಬೇಕಾಗಿದೆ. We are stronger and are better. We are stronger and are better under manhood's stellar reign. Still we feel that something
something sweet followed you with flying feet and will never come again. We are stronger. ನಾವೆಲ್ಲರೂ ಇವತ್ತು ಬಲಿಷ್ಠರಾಗಿದ್ದೀವಿ. And are better. ಉತ್ತಮರಾಗಿದ್ದೀವಿ. Under manhood stranger again. ಇವತ್ತು ಒಂದು ಮನುಷ್ಯ ಒಂದು ತನ್ನದೇ ಆದ ಶಕ್ತಿಯಿಂದ ಇವತ್ತು ಆಳಲ್ಪಟ್ಟಿದ್ದಾನೆ. Still we feel that something sweet. ಇಲ್ಲಿ ತನಕ ತನ್ನ ಭಾವನೆಗಳನ್ನ ಒಂದು ಹೃದಯ ಏನು ಮಧುರವಾದ ಕ್ಷಣಗಳನ್ನು ಇವತ್ತು ಅನುಭವಿಸ್ತಾನೆ. ಯಾವಾಗ ಪಾಲೋದ ತನ್ನ ಯೌವನದಲ್ಲಿ ಮಧುರವಾದ ಕ್ಷಣಗಳನ್ನು ಪಡ್ಕೋಬಹುದು. ವಿತ್ ಫ್ಲೈಯಿಂಗ್ ಫೀಟ್ ಇವನು ಆಡುವಂಥ ಪಾದಗಳಾಗ್ಬೋದು ಆ ಒಂದು ಯೌವನದಲ್ಲಿ. ಬಟ್ ತಾನು ಕಳ್ಕೊಂಡ ಅಂದರೆ ಜೀವನ ಮತ್ತೆ ಅದು ವಾಪಸ್ ಬರೋದಿಲ್ಲ. ಐ ವಿಲ್ ನೆವರ್ ಕಮ್ ಅಗೇನ್. ಅಂದರೆ ತನ್ನ ಯೌವನ ಇದ್ದಂಥ ಸಂದರ್ಭದಲ್ಲಿ ತಾನು ಉತ್ತಮವಾದಂತಹ ಜೀವನವನ್ನು ಬಲಿಷ್ಠಗೊಳಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ತಾನು ತನ್ನ ಒಂದು ಜೀವನವನ್ನು ಮಧುರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ತಾನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ತನ್ನ ಪಾದಗಳನ್ನು ಆಡುವಂಥ ಒಂದು ಚಾನ್ಸಸ್ ಇದೆ. ಆದರೆ ಅದನ್ನು ಕಳ್ಕೊಂಡಾಗ ಅವನು ತನ್ನ ಜೀವನವನ್ನು ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯೌವನ ಅನ್ನುವಂಥದ್ದು ಒಂದು ದಿನ ಒಂದು ಕ್ಷಣ ಒಂದು ಸರಿ ಬರುತ್ತೆ. ಅದರಲ್ಲಿ ನಾವು ಏನು ಆಗಬೇಕು ಅನ್ನುವಂಥದ್ದನ್ನು ನಾವು ಅಲ್ಲಿ ನಿರ್ಧರಿಸಿ ಅದನ್ನು ಪಡ್ಕೊಳ್ಬೇಕಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್, ಸಮಥಿಂಗ್ ಬ್ಯೂಟಿಫುಲ್ ಈಸ್ ವಾನಿಶ್ಡ್ and we seek for it in vain. We behold it everywhere on the earth and in the air, but it never comes again. Something beautiful it vanished. ಇವತ್ತು ನಮ್ಮ ಈ ಒಂದು ಯೌವನ ಅನ್ನುವಂಥದ್ದು, ಈ ಸುಂದರವಾದಂತಹ ಯೌವನ ಅನ್ನೋದು ನಮ್ಮದು ವಾನಿಶ್ ಕಣ್ಮರೆಯಾಗ್ತಾ ಇದೆ. We seek on it vain. ನಮ್ಮ ಒಂದು ನಿಟ್ಟಿಸಿ ಇವತ್ತು ಪ್ರತಿಯೊಬ್ಬರು ತನ್ನದೇ ಆದಂತಹ ನಿಟ್ಟಿಸಲು ಬಿಡ್ತಾರೆ. ಯಾಕೆಂದ್ರೆ ಒಂದ್ಸರಿ ಕಳ್ಕೊಂಡು ನಿಟ್ಟಿಸಿ ಬಿಟ್ಟ ಮೇಲೆ ಪ್ರಯೋಜನವಿಲ್ಲ. ಬಿಹೋಲ್ಡ್ ಇನ್ ಎವ್ರಿವೇರ್. ನಾವು ಪ್ರತಿಯೊಂದನ್ನು ನಾವು ಅದನ್ನ ಕಂಟ್ರೋಲ್ ಇಡಬೇಕಾಗಿದೆ. ಆದ ಈ ಒಂದು ಭೂಮಿಯ ಮೇಲೆ ಏರ್ ಇವತ್ತು ಗಾಳಿ ಹೋಗ್ತಾರೆ ಮತ್ತೆ ಅದು ತಿರುಗಿ ಬರುತ್ತೆ ಅಲ್ಲ ಈ ಭೂಮಿಯ ಮೇಲೆ. ಅದಕ್ಕೆ ಇವತ್ತು ಈ ಒಂದು ಯೌವನ ಅನ್ನೋದಕ್ಕೆ ನಾವು ಅದನ್ನು ಮತ್ತೆ ಎಂದೂ ಮರಳಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. Once again, it never comes again. This poem written by Richard Henry Stanley. There are nuts for all our losses, there are nuts for all our faith. But when youth the dream depart, it takes something from our hearts, and it never comes again. We are stronger and are better under manhood train. Still we feel that something sweet followed you with flying feet and will never comes again. Something beautiful is vanished and we seek for it in vain. We behold it everywhere on the earth and in the air, but it never comes again. Okay, please dear students, this poem memorization. Glossary. Bloom equals something that helps you to relax. Bloom means something that helps you to relax. Strainer. Strainer means stronger. Strainer means stronger. Rain, period of fruit. Rain means period of fruit. Vanish. The disseparate. Vanish means disseparate. Sing. Sing means a long deep breath, showing the disappointment. Sing means a long deep breath, showing disappointment. In vain, without the success. Without the success. Behold, look at or see. Look at or see. Okay? My dear students,
Please listen to the summary. It never comes again. This poem written by Richard Henry Chadder. Summary. Youth is the best period of human life. Youth is the best period of human life. It is the sweetest pause in life. It makes a person with dreams. One should make the best use of one's youth, because when it is of God, much of one's strength is God. We can, but whatever we lost, we long for all our pain. But our youth is the part we cannot resign it. We felt stronger, better during the youthful days. We have sweet dreams during the youth. We have sweet dreams during the youth. If he is gone, it cannot be a compromised state. It is the beautiful and sweetest cause of life. After disappearing the days, we sing for it, but it is in vain, because we cannot get it again. We can get those beautiful days everywhere on the earth, in the air, but we cannot get you again your life. Okay, please understand the poem. The what happens when youth departs? What happens when youth departs? Answer: when youth departs, much of one's strength is gone and it never comes again. Okay? The second question. Whose loss do you think is the greatest? A person feels that he is stronger and better during his youthful days. He feels that something sweet followed you with a playing feet. The poet says, we sing in vain. Why? The poet says, we sing in vain. Why? Youth is the best period of human life. It is the sweetest and beautiful phase of life. It builds up the person with the dreams. One should make the best use of one's youth, because when it is gone, much of one's strength is gone. Where is using a van? Where does the person look for the youth after it gone? A person looks for youth everywhere on the earth, and it and the earth after the gods. Next, why does a poet compare losses and guns with the youth? If we lost something like money, gold, or any age of our life, we can again get better by putting our efforts. If we fail in any field, we can succeed later. But if youthful days are gone, we can put again rigor. It's so we should make the youthful days that so poet compares the losses and gains of the youth.
is the message of poem. Youth, the sweetest part of the life. It feels of the person with dreams. We should make the best use of the youth because when it is gone, much our strength is gone. A cannot gain of the game. Okay, dear students. Rhyming words this poem rhyming words. Pen, rain, departs, odds, pen, gain, began, gain, van, gain, pen, gain, departs, odds, pen, gain, rhyming, gain, van, gain. Add the few remaining words following: sweet, head, bad, meat, feet, air, for, may, more, hair, or, pot, sharp, caught, mud, honest, finish, destinies, cherish. Main rhyming words. Okay, dear students, ಇಲ್ಲಿ ಇಷ್ಟು ಈ ಒಂದು It never comes again. This poem, dear students, this poem memorization ಇರೋದ್ರಿಂದ ಒಂದು ಸರಳವಾಗಿ ಅದನ್ನು ನೆನಪಿಟ್ಕೊಳ್ಳೋದು ರಾಗವಾಗಿ ಆಡಿದಾಗ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ನಮ್ಮದೇ ಆದಂಥ ಒಂದು ರಾಗದಲ್ಲಿ ನಮ್ಮನ್ನೇ poetry It never comes again. This poem written by Richard Henry Stoddard. There are guns for all our losses. There are guns for all our losses. There are guns for all our pain. There are guns for all our pain. But when with the combined part, but when youth and dreaming part, it takes something from our hearts. It takes something from our hearts, and it never comes again. And it never comes again. There are guns for all our losses. There are guns for all our losses. We are strangers and are better. We are strangers and are better. Under man rain, under man rain. Still we feel that something sweet. Still we feel that something sweet. Followed with the flying feet. Followed and with flying feet. And will never comes again. There are guns for all our losses. There are guns for all our losses. There are guns for all our pain. There are guns for all our pain. But when with the deeper, but when with the dreamer depart, it takes something from our hearts. It takes something from our hearts, and it never comes again. And it never comes again. Something beautiful each one is. Something beautiful each one is. And we seek for it in man. And we seek it for it in man. We byword it every way. We byword it every way. On the earth and in the air. On the earth and in the air. But never comes again. But never it never comes again. There are guns for all our losses. There comes our losses. There are guns for all our pain. There are guns for all our pain. But when you the dream departs, but when you the dream departs, it takes something from our hearts.
It takes something from our heart and it never comes again. And it never comes again. Okay? The student saying the right to next class. Okay? This poem completed. Bye.